ಹೈಕಮಾಂಡ್ ಎಷ್ಟೇ ಎಚ್ಚರಿಕೆಯನ್ನು ಕೊಟ್ಟರೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಬಣರಾಜಕಾರಣ ಅನ್ನೋದು ತಣ್ಣಗಾಗೋ ಹಾಗೆ ಕಾಣಿಸ್ತಾ ಇಲ್ಲ. ಸಚಿವ ರಾಜಣ್ಣ ವಿರುದ್ಧ ಡಿಕೆ ಆಪ್ತ ಶಾಸಕ ಶಿವಗಂಗಾ ಬಸವರಾಜು ಕಿಡಿಕಾರಿದ್ದಾರೆ. ಹೈಕಮಾಂಡ್ ಎಚ್ಚರಿಕೆ ಕೊಟ್ಟರೂ ಕೂಡ ಮಾತನಾಡೋದು ತಪ್ಪು. ನಾವೆಲ್ಲ ಫಸ್ಟ್ ಟೈಮ್ ಗೆದ್ದಿದ್ದೇವೆ, ಹಿರಿಯರ ಹಾದಿಯಲ್ಲಿ ನಡೀತೇವೆ ಅಂತ ಹೇಳಿ ಶಿವಗಂಗಾ ಬಸವರಾಜು ಹೇಳಿದ್ದಾರೆ. ಹಿರಿಯರು ತಪ್ಪು ಹಾದಿಯಲ್ಲಿ ಹೋದರೆ ನಾವು ತಪ್ಪು ದಾರಿಯಲ್ಲಿ ಹೋದಂತಾಗುತ್ತೆ. ಸಿಎಂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ. ಹೀಗೆ ಮಾತನಾಡ್ತಾ ಹೋದರೆ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗುತ್ತೆ. ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜು ಅವರು ಈ ಹೇಳಿಕೆಯನ್ನು ಕೊಡುವ ಮೂಲಕ ರಾಜಣ್ಣ ಅವರ ಹೇಳಿಕೆಗೆ ಟಕ್ಕರ್ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ರಾಜಣ್ಣವ್ರು ಮಾತಾಡಿದ ತಪ್ಪೆ. ನಾನು ಮಾತಾಡಬೇಕು ಅಂತಿದ್ದೆ, ನಮ್ಮ ಹೈಕಮಾಂಡ್ ಯಾರು ಮಾಧ್ಯಮಗಳಲ್ಲಿ ಮಾತಾಡಬಾರ್ದು ಅದಕ್ಕೆ ಮಾತಾಡ್ತಿಲ್ಲ. ಈಗ ನಾವು ಫಸ್ಟ್ ಟೈಮ್ ಗೆದ್ದಿದ್ದೀವಿ, ಅವರೆಲ್ಲ ಸೀನಿಯರ್ಸ್ ಇದ್ದಾರೆ. ನಾವು ಏನಾದ್ರು ತಪ್ಪು ದಾರಿಲಿ ಹೋದರೆ ನಾವು ಅದನ್ನೇ ಆ ದಾರಿಲೇ ಹೋಗ್ಬೇಕಾಗ್ತದೆ. ಅವ್ರು ಈ ರೀತಿಯೆಲ್ಲ ಮಾತಾಡೋದು ಒಂದು ಹೈಕಮಾಂಡ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಯಾರೂ ಮೀಡಿಯಾ ಏನು ಮಾತಾಡಬೇಡಿ, ಯಾವುದು ಬದಲಾವಣೆ ಇದ್ದರೆ ಹೈಕಮಾಂಡ್ ತೀರ್ಮಾನ ಅಂತ. ನಾನು ಯಾಕೆ ಮಾತಾಡೋದು, ನನ್ನ ಕೈಲಿ ಒಬ್ಬನ ಕೈಲಿ ಆಗೋದಾದರೆ ಬದಲಾವಣೆ ಮಾಡಿರಿ ಅನ್ಬೋದು. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರಬೇಕು. ರಾಜಣ್ಣರು ಹಿರಿಯರಿದ್ದಾರೆ, ಈ ರೀತಿ ಮಾತಾಡೋದು ನಿಲ್ಲಿಸಿದ್ರೆ ಪಕ್ಷಕ್ಕೂ ಶೋಭೆ, ಅವ್ರಿಗೂ ಶೋಭೆ ಬರ್ತದೆ. ಇಲ್ಲ ಅಂದರೆ ಏನಾಗ್ತದೆ, ನಮ್ಮ ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತದೆ. ಏನಪ್ಪ ಇವರು ಕಿತ್ತಾಡ್ತಾರೆ ಅನ್ನೋದು ಪಕ್ಷದಲ್ಲಿ ಅದರ ವ್ಯವಸ್ಥೆಗಳು ಚೆನ್ನಾಗಿರಲ್ಲ. ದಯವಿಟ್ಟು ರಾಜಣ್ಣರಿಗೆ ಕೂಡ ನಿಲ್ಲಿಸಬೇಕು. ಇದು ಶಿವಗಂಗಾ ಬಸವರಾಜು ಅವರ ಮಾತು. ಹೇಳಿ ಕೇಳಿ ಶಿವಗಂಗಾ ಬಸವರಾಜು ಅವರು ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡವರು. ಈಗ ರಾಜಣ್ಣ ಅವರಿಗೆ ಟಕ್ಕರ್ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಶಿವಗಂಗಾ ಬಸವರಾಜು ಹೇಳಿಕೆಗೆ ಈಗ ಸಿದ್ದರಾಮಯ್ಯ ಬಣದವರು ಮತ್ತಿನ್ಯಾರು ಟಕ್ಕರ್ ಕೊಡ್ತಾರೋ ಅನ್ನೋದನ್ನು ನೋಡಬೇಕು. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ರಾಜಕಾರಣದ ಬೇಗುದಿ ಆರೋ ಹಾಗೆ ಕಾಣಿಸ್ತಾ ಇಲ್ಲ. ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಇಲ್ಲ ಅಂದರೆ ರಾಜಣ್ಣವ್ರು ಮಾತಾಡಿದ ತಪ್ಪೆ. ನಾನು ಮಾತಾಡಬೇಕು ಅಂತಿದ್ದೆ, ನಮ್ಮ ಹೈಕಮಾಂಡ್ ಯಾರು ಮಾಧ್ಯಮಗಳಲ್ಲಿ ಮಾತಾಡಬಾರ್ದು ಅದಕ್ಕೆ ಮಾತಾಡ್ತಿಲ್ಲ. ಈಗ ನಾವು ಫಸ್ಟ್ ಟೈಮ್ ಗೆದ್ದಿದ್ದೀವಿ, ಅವರೆಲ್ಲ ಸೀನಿಯರ್ಸ್ ಇದ್ದಾರೆ. ನಾವು ಏನಾದ್ರು ತಪ್ಪು ದಾರಿಲಿ ಹೋದರೆ ನಾವು ಅದನ್ನೇ ಆ ದಾರಿಲೇ